ಸೇವಾ ಆಯೋಗದ ಆಗಸ್ಟ್ 27 ನಡೆಸಿದಂತ ಪರೀಕ್ಷೆಯ ಭಾರಿ ದೊಡ್ಡ ಗೊಂದಲಗಳಿಂದ ಬರೆದಂತ ವಿದ್ಯಾರ್ಥಿಗಳು ನಮಗೆ ಈ ಪರೀಕ್ಷೆಯಲ್ಲಿ ಭಾರಿ ಅನ್ಯಾಯ ಆಗಿದೆ, ಕನ್ನಡಕ್ಕೆ ಅನ್ಯಾಯ ಆಗಿದೆ, ಕನ್ನಡದ ಮಕ್ಕಳ ಭವಿಷ್ಯಕ್ಕೆ ಅನ್ಯಾಯ ಆಗಿದೆ, 400 ಅಂಕಗಳಿಗೆ 200 ಅಂಕಗಳನ್ನು 120 ಅಂಕಗಳನ್ನು ತಗೋಬೇಕಾದ ನಮಗೆ ಸುಮಾರು 60 ಪ್ರಶ್ನೆಗಳು ಭಾರಿ ಗೊಂದಲವಾಗಿದ್ದು ಆ ಪರೀಕ್ಷೆ ಬರೆದಿದ್ರೂ ಸಹ ನಮಗೆ ನಂಬಿಕೆ ಇಲ್ಲ, ಭಾರಿ ಅನ್ಯಾಯ ಆಗಿದೆ, ನೋವಾಗಿದೆ. ನಮಗೆ ಮರುಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಭಾರಿ ಹೋರಾಟ ಮಾಡ್ತಿದ್ದಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಿನ್ನೆ ಕರೆ ಕೊಟ್ಟು ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ, ನಾವು ಕನ್ನಡದ ಹೋರಾಟಗಾರರು ನಿಮ್ಮ ಜೊತೆಯಲ್ಲಿದ್ದೀವಿ, ಇದು ಕನ್ನಡದ ನಾಡಿನ ಮಕ್ಕಳ ಭವಿಷ್ಯ ಅನ್ನುವ ಎಚ್ಚರಿಕೆಯನ್ನ ಸರ್ಕಾರಕ್ಕೂ ಮತ್ತು ಆಯೋಗಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಿನ್ನೆ ಮಾಧ್ಯಮದ ಮುಖಾಂತರ ನಾವು ಹಂಚಿಕೊಂಡಿದ್ದೆ. ಬೆಳಗ್ಗೆನೂ ಸಹ ನಾನು ಕೆಲವು ಮಾಧ್ಯಮಗಳ ಜೊತೆಯಲ್ಲಿ ಮಾತಾಡುವಾಗ ನಮ್ಮ ಬೇಡಿಕೆಗಳನ್ನ ಸರ್ಕಾರದ ಮುಂದೆ, ಆಯೋಗದ ಮುಂದೆ ಇಟ್ಟಿತ್ತು. ಇವತ್ತು ಲಕ್ಷಾಂತರ ಮಕ್ಕಳು ಏನು ಈ ಪರೀಕ್ಷೆಯಿಂದ ನೊಂದಿದ್ದಾರೆ, ಅವರ ಒತ್ತಡ ಏನಿದೆ, ಅವರ ಬೇಡಿಕೆ ಏನಿದೆ, ಮರುಪರೀಕ್ಷೆ ಆಗಬೇಕು, ಮರುಪರೀಕ್ಷೆಯನ್ನ ಮಾಡಬೇಕು, ಮತ್ತೆ ಪರೀಕ್ಷೆ ಬರೀಲಿಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಅವರು ಕೇಳ್ಕೊಂಡಿದ್ರು. ನಾನು ಅದನ್ನು ಸರ್ಕಾರದ ಮುಂದೆ ಇಟ್ಟಿದ್ದೆ. ಆದರೆ ಇವತ್ತು ಸಾಂಕೇತಿಕವಾದಂಥ ಪ್ರತಿಭಟನೆಗೆ ನಾವು ಮುಂದಾದ ಮೇಲೆ ಇವತ್ತು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಈಗ ಬಂದ ಸಂದೇಶದ ವಿಚಾರವನ್ನ ಗಮನಿಸಿದಾಗ ಮತ್ತೆ ಎಲ್ಲ ಈ ನಾಡಿನ ಯಾರು 1,30,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರಲ್ಲ, ಗೊಂದಲದಲ್ಲಿದ್ರಲ್ಲ, ಅನ್ಯಾಯ ಆಗಿದೆ ಅಂತ ಅವರ ನೋವನ್ನ ಹೇಳ್ಕೊತಿದ್ರಲ್ಲ, ಆ ಎಲ್ಲ ಮಕ್ಕಳು ಮತ್ತೆ ಪರೀಕ್ಷೆ ಬರೀಲಿಕ್ಕೆ ಮರುಪರೀಕ್ಷೆ ಬರೀಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಮತ್ತೆ ಮರುಪರೀಕ್ಷೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರನ್ನ ಅಭಿನಂದಿಸುತ್ತೆ. ಹಾಗೆ ಈ ಪರೀಕ್ಷೆಯಲ್ಲಿ ಯಾವ ಅಧಿಕಾರಿಗಳು ಲೋಪವನ್ನು ಎದುರಿಸಿದ್ರಲ್ಲ, ಅನ್ಯಾಯ ಮಾಡಿದ್ರಲ್ಲ, ಪ್ರಶ್ನೆ ಪತ್ರಿಕೆಗಳನ್ನು ತಪ್ಪಾಗಿ ಮುದ್ರಿಸಿದ್ರಲ್ಲ, ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತೀವಿ. ಹಾಗಾಗಿ ಮತ್ತೊಮ್ಮೆ ಮಾಧ್ಯಮಗಳ ಮುಖಾಂತರ ನಾನು ಎಲ್ಲ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ. ನಮ್ಮ ಹೋರಾಟಕ್ಕೆ ಸಿಕ್ಕಂತ ದೊಡ್ಡ ಜಯ ಇದು. ಹಾಗಾಗಿ ಈ ಜಯ 101,30,000 ಕನ್ನಡದ ಮಕ್ಕಳೇನು ಪರೀಕ್ಷೆ ಬರೆದಿದ್ರಲ್ಲ, ಅವರ ಜಯ, ಅವರ ಹೋರಾಟ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಸರ್ಕಾರಕ್ಕೆ ಅಭಿನಂದಿಸ್ತಾ ಎಲ್ಲ ಮಾಧ್ಯಮದ ಗೆಳೆಯರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.